ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟ ನರೇಂದ್ರ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯೊಂದನ್ನು ಕಾರ್ಯಗತಗೊಳಿಸೋ ನಿಟ್ಟಿನಲ್ಲಿ ಈಗ ಕೆಲಸ ಶುರುವಾಗಿರೋದು. ಇದೇ ಟೈಮಲ್ಲಿ ಕಾಂಗ್ರೆಸ್ನ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ನರೇಂದ್ರ ಮೋದಿ. ಅಂಬೇಡ್ಕರ್ ಹೆಸರನ್ನು ಬಳಸ್ಕೊಂಡು BJP ಅಮಿತ್ ಶಾ ಅಪಪ್ರಚಾರ ಅದು ಇದು ಅಂತ ಜಟಾಪಟಿ ಆಗ್ತಿರೋ ಹೊತ್ತಲ್ಲೇ ಅಂಬೇಡ್ಕರ್ ಹೆಸರನ್ನು ಬಳಸ್ಕೊಂಡು ರಾಜಕಾರಣ ಮಾಡುವ ಕಾಂಗ್ರೆಸ್ನ ಅಸಲಿಯತ್ತು ನೋಡಿ ಅಂತ ಈಗ ಒಂದಿಷ್ಟು ವಿಷಯಗಳನ್ನು ತೆರೆದಿಟ್ಟಿರೋದು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಕಮಲ ಪಡೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಎಂತಹ ಎಡವಟ್ಟನ್ನು ಮಾಡಿಕೊಂಡಿದೆ ನೋಡಿ. ಈಗ BJP ಅಟ್ಯಾಕ್ ಮಾಡಿರೋದು ನೋಡಿ, ನಾವಿಟ್ಟ ಸಾಕ್ಷಿ ಸತ್ಯವಾಯ್ತಲ್ಲ, ಗಾಂಧಿ ಫ್ಯಾಮಿಲಿಯ ವಿರುದ್ಧ ನಾವಿಟ್ಟ ಸಾಕ್ಷಿಯೇ ನಿಜವಾಯ್ತಲ್ಲ, ಕೊನೆಗೂ ಬಯಲಾಯ್ತಲ್ಲ ಅಂತ ಈಗ ಕಮಲ ಪಡೆ ಮುಗಿಬೀಳ್ತಿರೋದು. ರಾಹುಲ್ ಗಾಂಧಿಗೆ ಆಘಾತ ಎದುರಾಗಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ನರೇಂದ್ರ ಮೋದಿ ಅವರು ಇಟ್ಟಿರುವಂತಹ ವಿಚಾರಗಳು ಯಾವ್ಯಾವುದು ಕಾಂಗ್ರೆಸ್ನ ವಿರುದ್ಧ? ನದಿ ಜೋಡಣೆ ಮಹಾ ಪ್ರಾಜೆಕ್ಟ್ ಒಂದನ್ನು ಈಗ ಸರ್ಕಾರ ಕೈಗೆತ್ಕೊಂಡಿರೋದು. ಕೆನ್ ಬೆಟ್ವಾ ನ್ಯಾಷನಲ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್, ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿ ವಾಜಪೇಯಿ ಅವರ ಕನಸು ಬರೋಬ್ಬರಿ 23 ವರ್ಷಗಳ ಕನಸು ನನಸಾಗ್ತಾ ಇದೆ ಅಂತ ಹೇಳ್ತಾನೆ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. BJP ಅಂಬೇಡ್ಕರ್ ವಿರೋಧಿ, ಸಂವಿಧಾನ ವಿರೋಧಿ ಅಂತ ಅಪಪ್ರಚಾರ ಮಾಡುವಂತಹ ಕಾಂಗ್ರೆಸ್ನ ಅಸಲಿಯತ್ತನ್ನು ಬಿಚ್ಚಿಡ್ತೀನಿ ಅಂತ ಮೋದಿ ವಾಗ್ದಾಳಿ ನಡೆಸಿರೋದು. ಅಸಲಿಗೆ 2014ರಲ್ಲಿ BJP ಸರ್ಕಾರ ಆಡಳಿತಕ್ಕೆ ಬಂದಾಗ 100 ನೀರಾವರಿ ಯೋಜನೆಗಳು ಇನ್ಕಂಪ್ಲೀಟ್ ಆಗಿದ್ವು ಮತ್ತು 40-50 ವರ್ಷಗಳಿಂದ ಅದೇ ಪರಿಸ್ಥಿತಿಯಲ್ಲಿವೆ ಅನ್ನೋದನ್ನು ನೋಡಿ ಆಘಾತಕ್ಕೊಳಗಾದೆ ಅಂತ ಮೋದಿ ಹೇಳ್ತಾ ಹೋಗ್ತಾರೆ. ಹಾಗೆ ಸ್ವತಂತ್ರ ಭಾರತದಲ್ಲಿ ಜಲಶಕ್ತಿಯ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ, ಡ್ಯಾಮ್ ಕನ್ಸ್ಟ್ರಕ್ಷನ್ ಬಗ್ಗೆ ಯಾರದ್ದಾದರೂ ಒಂದು ಬಹಳ ದೊಡ್ಡ ಕಲ್ಪನೆ ಇತ್ತು ಮತ್ತು ಆ ನಿಟ್ಟಿನಲ್ಲಿ ಕೊಡುಗೆ ಇತ್ತು ಅಂದರೆ ಅಂಬೇಡ್ಕರ್ ಅವರದ್ದು. ಆದರೆ ಆ ಕ್ರೆಡಿಟ್ ಎಲ್ಲವನ್ನು ಒಬ್ಬ ವ್ಯಕ್ತಿ ಕೊಡೋಕ್ಕೋಸ್ಕರ ಜನರಿಂದ, ದೇಶದಿಂದ, ಎಲ್ಲರಿಂದ ಮರೆಮಾಚಿ ಅಂಬೇಡ್ಕರ್ ಕೊಡುಗೆ ಈ ಜಲವಿದ್ಯುತ್ ಮತ್ತು ಜಲಶಕ್ತಿಗೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಕೇಂದ್ರ ಜಲ ನಿಯೋಗವನ್ನು, ಸೆಂಟ್ರಲ್ ವಾಟರ್ ಕಮಿಷನ್ ರಚಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಏನು? ಇಷ್ಟೆಲ್ಲ ವಿಷನ್ ಇದ್ದಂತಹ ಅಂಬೇಡ್ಕರ್ ಅವರನ್ನು ಸಂಪೂರ್ಣವಾಗಿ ದೇಶದ ಕಣ್ಣಿಂದ, ಜನರ ಕಣ್ಣಿಂದ ಮರೆಮಾಚುವ ಪ್ರಯತ್ನ ಹೇಗಾಯಿತು ಅಂತೆಲ್ಲ ವಾಗ್ದಾಳಿ ನಡೆಸಿ ಅಂಬೇಡ್ಕರ್ ಅವರ ಕನಸು ನನಸು ಮಾಡೋದಕ್ಕೆ ಈ ಕೆಲಸವನ್ನು ಕೈಗೆತ್ಕೊಳ್ತಿದ್ದೀವಿ, ವಾಜಪೇಯಿ ಅವರ ಕನಸನ್ನು ನನಸು ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕೈ ವಿರುದ್ಧ ಮುಗಿಬಿದ್ದಿರೋದು ಮೋದಿ. ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟಿಂದಾಗಿ ಬಹಳ ದೊಡ್ಡ ಅನುಕೂಲಗಳಿವೆ. ಫಾರ್ ಎಕ್ಸಾಂಪಲ್, ಈ ಕೆನ್ ಬೆಟ್ವಾ ಎಕ್ಸಾಂಪಲ್ಲೇ ತಗೊಂಡ್ರೆ ನಾವು 8.11 ಲ್ಯಾಕ್ ಹೆಕ್ಟೇರ್ ಲ್ಯಾಂಡ್ ಇರಿಗೇಷನ್ಗೆ ಬರುತ್ತೆ, ನೀರಾವರಿ ಆಗುತ್ತೆ. 10 ಜಿಲ್ಲೆಗಳನ್ನು ಕವರ್ ಮಾಡುತ್ತೆ. ಮಧ್ಯಪ್ರದೇಶ, ಆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಟ್ಟು 221 ಕಿಲೋಮೀಟರ್ ಲಾಂಗ್ ಕೆನ್ ಬೆಟ್ವಾ ಕ್ಯಾನಲ್. ಇದು ಎಷ್ಟು ನೀರಾವರಿ ಒದಗಿಸುತ್ತೆ? 59,000 ಹೆಕ್ಟೇರ್ ಕೃಷಿ ಭೂಮಿಗೆ. ಮತ್ತು ಉತ್ತರ ಪ್ರದೇಶ, ಆ ಸುತ್ತಮುತ್ತಲಿನ ಭಾಗಗಳಲ್ಲಿ ಕುಡಿಯೋ ನೀರಿನ ಸಪ್ಲೈ 1.92 ಹೆಕ್ಟೇರ್ಸ್. ಮಹೋಬಾ, ಝಾನ್ಸಿ, ಲಲಿತ್ಪುರ, ಬಾಂದ್ರಾ ಡಿಸ್ಟ್ರಿಕ್ಟ್ ಇಲ್ಲೆಲ್ಲ ಅನುಕೂಲ ಆಗುತ್ತೆ. ಸೊ ಈ ನದಿ ಜೋಡಣೆಯಿಂದಾಗಿ ಯಾವ ರೀತಿ ರಾಜ್ಯಗಳು ಅನುಕೂಲವನ್ನು ಪಡ್ಕೊಳ್ತವೆ, ಎಷ್ಟು ಜಿಲ್ಲೆಗಳು ಕವರ್ ಆಗುತ್ತೆ ಅಂತೆಲ್ಲ ವಿವರಿಸಿ ಹೇಳ್ತಾ ಬಹುದೊಡ್ಡ ಕನಸೊಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಯಾವ ರೀತಿ ದೇಶ ಜಲಸಂಪನ್ಮೂಲವನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡುವ ಮೂಲಕ ಅಭಿವೃದ್ಧಿ ಆಗುತ್ತೆ ಅಂತ ಕನಸು ಕಂಡಿದ್ರು. ಆ ಕನಸನ್ನು ಇವತ್ತು ನಾವು ನನಸು ಮಾಡೋ ಮೂಲಕ ಸಾಕಾರಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿತ್ತಿರೋದು. ಇದೇ ಟೈಮಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕೈ ಪಡೆಗೆ ಆಘಾತ ಎದುರಾಗಿದೆ. ಈಗ ಅದು ಕೂಡ ಕರ್ನಾಟಕದಲ್ಲಿ. ಕೊನೆಗೂ ನಾವು ಹೇಳಿದ್ದಕ್ಕೆ ನೋಡಿ ಸಾಕ್ಷಿ ಸಿಕ್ಕೇ ಬಿಡ್ತು ಅಂತ ಈಗ ಮುಗಿ ಬೀಳ್ತಿದೆ BJP. ಇಲ್ಲಿ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಕಾಂಗ್ರೆಸ್ 100 ವರ್ಷಗಳ ನೆನಪಿಗೋಸ್ಕರ ಆಯೋಜಿಸಿದೆ. ಆದರೆ ಮಹಾ ಎಡವಟ್ಟು ಒಂದಾಗಿದೆ. ಈಗಾಗಲೇ ನೀವು ಗಮನಿಸಿರ್ತೀರಿ, ಭಾರತದ ಭೂಪಟವನ್ನು ಬಹಳ ತಪ್ಪಾಗಿ ಆಕ್ರೋಶಕ್ಕೆ ಗುರಿಯಾಗೋ ರೀತಿಯಲ್ಲಿ ಅಳವಡಿಸಿರೋದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರ ಭಾವಚಿತ್ರ ಇರುವಂಥ ಫೋಟೋಗಳಲ್ಲಿ, ಎಲ್ಲ ಕಟೌಟ್ಗಳಲ್ಲೆಲ್ಲ ಭಾರತದ ಭೂಪಟ ಮಾತ್ರ
POKಯನ್ನು ಹೊರತುಪಡಿಸಿ, ಅಂದರೆ ಪಾಕಿಸ್ತಾನ, ಚೀನಾ ಭಾರತದ ಭೂಪಟವನ್ನು ಹೇಗೆ ತೋರಿಸುತ್ತಲ್ಲ ಆ ರೀತಿಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಹಿಂಗೆ ಪ್ರದರ್ಶನ ಆಗಿದೆ ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದರ ವಿರುದ್ಧ BJP ಪ್ರತಿಭಟನೆ ಕರೆ ಕೊಟ್ಟಿದ್ದು ದೇಶವ್ಯಾಪಿ ಇದು BJPಗೆ ಅಸ್ತ್ರವಾಗಿದೆ. ಅಮಿತ್ ಮಾಳವಿಯ, BJPಗರು, ಬೇರೆ ಬೇರೆ ಕೇಂದ್ರ ಸಚಿವರುಗಳೆಲ್ಲ ಮುಗಿಬೀಳ್ತಿದ್ದಾರೆ. ಕೊನೆಗೂ ಕಾಂಗ್ರೆಸ್ ನಾಯಕರ ಮನಸ್ಸಲ್ಲಿರೋದು ಹೊರಗಡೆ ಬಿತ್ತು ನೋಡಿ ಅಂತ. ಅಮಿತ್ ಮಾಳವಿಯ ಟ್ವೀಟನ್ನು ಗಮನಿಸಬಹುದು ನಾವು. ಸೋರಸ್ ಫೌಂಡೇಶನ್ ಜೊತೆ ಲಿಂಕ್ ಆಗಿರುವಂತಹ ಸಂಸ್ಥೆಗೆ ಚೇರ್ಮನ್ ಆಗಿರುವಂಥ ಸೋನಿಯಾ ಗಾಂಧಿ ಅವರು ಏನನ್ನು ಬಯಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಜಗಜ್ಜಾಹೀರಾಗಿತ್ತು ಅಂತ ಅವ್ರು ಹೇಳ್ತಿರೋದು. ಅಂದರೆ ಆ ಸಂಸ್ಥೆ ಕಾಶ್ಮೀರ ಪಾಕಿಸ್ತಾನದ ಭಾಗವಾಗಬೇಕು ಅಂತ ಬಯಸಿತ್ತು. ಅಂತಹ ಸಂಸ್ಥೆಯ ಜೊತೆ ಕೈ ಜೋಡಿಸಿದ್ರು ಸೋನಿಯಾ ಗಾಂಧಿ ಸೋರಸ್ ಫಂಡ್ ಇರುವಂತಹ ಫೌಂಡೇಶನ್ನಲ್ಲಿ. ನೋಡಿ, ಈಗ ಅದನ್ನೇ ಬೆಳಗಾವಿಯಲ್ಲಿ ತೋರಿಸ್ತಿದ್ದಾರೆ. ಇದು ಮಿಸ್ಟೇಕ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಹೇಳಿದ್ದು ಅದನ್ನೇ, ಇವರು ಆ ಫೌಂಡೇಶನ್ ಜೊತೆ ಕೈ ಜೋಡಿಸುವಾಗ ಬುದ್ಧಿ ಇರಲಿಲ್ಲ ಹಾಗಾದರೆ ಅಂತ BJP ಕೇಳ್ತಿರೋದು. ಸೋರಸ್ ಫಂಡ್ ಮಾಡಿರೋದು ಕಾಶ್ಮೀರ ಭಾರತದಲ್ಲ ಅಂತ ಹೇಳುವಂಥ ಫೌಂಡೇಶನ್ ಜೊತೆ ಕೈ ಜೋಡಿಸೋರ ಕಾರ್ಯಕ್ರಮದಲ್ಲಿ ಇನ್ನೇನಾಗೋಕ್ಕೆ ಸಾಧ್ಯ, ಇದು ಮಿಸ್ಟೇಕ್ ಅಲ್ಲ ಅಂತ BJP ತಿರುಗೇಟ್ ಕೊಡ್ತಿದೆ. ಇದಕ್ಕೀಗಾಗಲೇ DK ಶಿವಕುಮಾರ್ ಅವರು ಬೇರೆ ಬೇರೆಯವರೆಲ್ಲ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ಮಿಸ್ಟೇಕ್ ಆಗಿತ್ತು, ಏನೋ ಯಾರೋ ಕಣ್ತಪ್ಪಿನಿಂದನೋ ಏನೋ ಒಂದು ಸಮಸ್ಯೆ ಆಗಿತ್ತು, ಅದನ್ನು ಸರಿಪಡಿಸ್ತಿದ್ದೀವಿ. ನಾವು ಅಧಿಕಾರದಲ್ಲಿ ಇರಲಿ ಬಿಡಲಿ ದೇಶದ ಸಮಗ್ರತೆ ಏಕತೆಗಾಗಿ ದುಡಿಯೋ ಕೆಲಸವನ್ನು ಕಾಂಗ್ರೆಸ್ ಅವತ್ತಿನಿಂದನೂ ಮಾಡ್ಕೊಂಡು ಬಂದಿದೆ. ಸ್ವಾತಂತ್ರ್ಯ ಪೂರ್ವದಿಂದನೂ ಕಾಂಗ್ರೆಸ್ನ ಉದ್ದೇಶವೇ ಅದು ಅನ್ನೋ ರೀತಿಯಲ್ಲಿ ತಿರುಗೇಟನ್ನು ಕೊಡೋ ಕೆಲಸ ಕಾಂಗ್ರೆಸ್ ಮಾಡ್ತಿದೆ. ಆದರೆ ತಪ್ಪಾಗ್ಬಿಟ್ಟಿದೆ. ಸೊ BJPಗೆ ಇದು ರಾಜ್ಯದಲ್ಲೂ ಅಸ್ತ್ರವಾಗಿದ್ದು ವಿಜಯೇಂದ್ರ ಬೇರೆ ಬೇರೆ ನಾಯಕರೆಲ್ಲ ಮುಗಿಬೀಳ್ತಿದ್ದಾರೆ. ಇದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಒಂದು ಕಡೆ ಕಾಂಗ್ರೆಸ್ ಅಂಬೇಡ್ಕರ್ ಅವರ ಹೆಸರನ್ನ ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದೆ ಮತ್ತು ಗಾಂಧೀಜಿಯವರ ಹೆಸರಲ್ಲಿ ಈ ಸಮಾವೇಶ, ಭರ್ಜರಿ ಕಾರ್ಯಕ್ರಮ, ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಇತ್ತೀಚೆಗೆ ಗಾಂಧಿ, ಅಂಬೇಡ್ಕರ್ ಇದೆಲ್ಲವನ್ನ BJP ಹೆಚ್ಚಾಗಿ ಟೇಕ್ ಓವರ್ ಮಾಡಿಬಿಡ್ತಲ್ವ. ಒಂದು ಕುಟುಂಬಕ್ಕೆ ಅಂಟಿಕೊಂಡಿರೋ ಪಕ್ಷ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿ ಗಾಂಧಿ, ಅಂಬೇಡ್ಕರ್ ಅಂದರೆ ಕಾಂಗ್ರೆಸ್ನ ಸ್ವತ್ತಲ್ಲ ಇದು ಅನ್ನೋ ರೀತಿಯಲ್ಲಿ ಹೊಸ ಬಗೆಯ ಸಮೀಕರಣವನ್ನು BJP ಇತ್ತೀಚಿನ ವರ್ಷಗಳಲ್ಲಿ ಹಾಕ್ಕೊಂಡು ಬಂತು. ಸರ್ದಾರ್ ಪಟೇಲ್ರಿಂದ ಹಿಡಿದು ಗಾಂಧೀಜಿ, ಅಂಬೇಡ್ಕರ್ ವಿಚಾರಗಳನ್ನು ಮೋದಿ ತಮ್ಮ ಸರ್ಕಾರದ ಯೋಜನೆಗಳಲ್ಲಿ ಅಳವಡಿಸ್ಕೊಂಡು ಕಾಂಗ್ರೆಸ್ ಇವರಿಗೆಲ್ಲ ಅನ್ಯಾಯ ಮಾಡಿದೆ, ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದೆ, ಯಾರ್ಯಾರನ್ನ ಹೇಗೆ ಕಡೆಗಣಿಸ್ತು, ಒಬ್ಬರನ್ನ ವಿಜೃಂಭಿಸೋದಕ್ಕೋಸ್ಕರ ಏನೇನು ಮಾಡಲಾಯಿತು, ಗಾಂಧೀಜಿ ಅವ್ರನ್ನೇನು ಇವರು ಕಾಪಿರೈಟ್ ಮಾಡ್ಕೊಂಡಿದ್ದಾರಾ, ಈ ರೀತಿ ಹಲವಾರು ಬಾರಿ ಅಟ್ಯಾಕ್ ಮಾಡೋದನ್ನು ನೋಡಿದ್ದೀವಿ. ಆದರೆ ಮತ್ತೊಮ್ಮೆ ಅದನ್ನು ನೆನಪು ಮಾಡಿಕೊಂಡು ನಾವು ಈ ವಿಚಾರಗಳನ್ನೆಲ್ಲ ಇನ್ನಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ ಕಾರ್ಯಕ್ರಮ ಮಾಡೋದಕ್ಕೆ ಹೊರಟ್ರೆ ಈ ರೀತಿಯ ಎಡವಟ್ಟಾಗುವ ಮೂಲಕ ಮತ್ತೆ BJPಗೆ ಅಸ್ತ್ರವಾಗಿದೆ. ಆದರೆ ಇದೆಲ್ಲದರ ನಡುವೆಯೂ DK ಶಿವಕುಮಾರ್ ಅವರು ಮಾತ್ರ ಭರ್ಜರಿ ಸ್ಕೋರ್ ಮಾಡ್ದಂಗೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಅವರು KPCC ಅಧ್ಯಕ್ಷರಾಗಿ ಇರೋವಾಗಲೇ ಅವ್ರು ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನ ಆಗ್ತಿರೋ ಟೈಮಲ್ಲೇ ಮತ್ತಷ್ಟು ಬಲವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಅದು ಕೂಡ ಭರ್ಜರಿಯಾಗಿ ಅರೇಂಜ್ ಮಾಡೋ ಮೂಲಕ ಎಡವಟ್ಟೊಂದು ಆಗದೆ ಇದ್ದಿದ್ರೆ ಹೈಕಮಾಂಡ್ DK ಶಿವಕುಮಾರ್ ಅವರ ಈ ಕಾರ್ಯಕ್ರಮಕ್ಕೆ ಬಹುಪರಾಕ್ ಅನ್ನಬೇಕು, ಆ ರೀತಿ ಆರ್ಗನೈಸ್ ಮಾಡಲಾಗಿದೆ. CWC ಸದಸ್ಯರಿಗೆ ನೆನಪಿನ ಉಡುಗೊರೆ 11,000 ಮೌಲ್ಯದ ರೇಷ್ಮೆ ಶಾಲು, 30,000 ಮೌಲ್ಯದ ಲೆದರ್ ಬ್ಯಾಗು, ಅದರಲ್ಲಿ ಲೆದರ್ ಬ್ಯಾಗ್ನಲ್ಲಿ 1924ರ ಬೆಳಗಾವಿ ಅಧಿವೇಶನದ ಇತಿಹಾಸವುಳ್ಳ ಪುಸ್ತಕ, ನನ್ನ ಕನಸಿನ ಭಾರತ ಪುಸ್ತಕ, ಇದೆಲ್ಲ ಉಡುಗೊರೆಯಾಗಿ ಕೊಡ್ತಾ ಇರೋದು. ಬಹಳ ವಿಶೇಷವಾಗಿ ಮೆರುಗು ತರುವಂತಹ ಒಂದು ಅರೇಂಜ್ಮೆಂಟು DK ಶಿವಕುಮಾರ್ ಅವರು, ಅಂದರೆ ಎಲ್ಲರೂ ಸೇರ್ ಮಾಡಿದ್ರು. DK ಶಿವಕುಮಾರ್ ಅವರು ಹೈಕಮಾಂಡ್ ಕಣ್ಣು ಕುಕ್ಕೋ ರೀತಿಯಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳು, ಜಟಾಪಟಿಗಳು, ಬಡಿದಾಟಗಳ ನಡುವೆ DK ಶಿವಕುಮಾರ್ ಅವರು ಈ ಅಧಿವೇಶನದ ಮೂಲಕ ಮತ್ತೊಮ್ಮೆ ಮಹಾರಾಷ್ಟ್ರ, ಹರಿಯಾಣದಲ್ಲೆಲ್ಲ ಸೋತು ಸುಣ್ಣವಾಗಿರೋ ಹೊತ್ತಲ್ಲಿ ಕಾರ್ಯಕರ್ತರನ್ನು ಉತ್ತೇಜಿಸೋ ರೀತಿಯಲ್ಲಿ ಈ ಸಮಾವೇಶ ಗಮನ ಸೆಳೀತಿದೆಯಲ್ವಾ. ದೇಶವ್ಯಾಪಿ ಇದೊಂದು ಕಾಂಗ್ರೆಸ್ಗೆ ಬಲ ಕೊಡುವಂತಹ ಕಾರ್ಯಕ್ರಮ ಆಗಿದೆ. 100ನೇ ವರ್ಷದ ಈ ಸವಿ ನೆನಪಿನ ಒಂದು ಕಾರ್ಯಕ್ರಮ. ಹಾಗಾಗಿ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸೋದಕ್ಕೆ DK ಶಿವಕುಮಾರ್ ಅವರು ಕೊಟ್ಟಿರುವಂತಹ ಬಿಗ್ ಗಿಫ್ಟ್ ಅಂತಾನೂ ಕಾಣಿಸ್ತಾ ಇದೆ. ಇದು ಕ್ಲಿಯರ್ ಆಗಿ ಮುಂದಿನ ಲೆಕ್ಕಾಚಾರಗಳನ್ನು ಪಕ್ಕಾ ಮಾಡ್ಕೊಳ್ಳೋದಕ್ಕೆ ದಾರಿಯನ್ನ ತುಂಬಾ ಚೆನ್ನಾಗಿ ಸರಿ ಮಾಡ್ಕೊಳ್ತಿದ್ದಾರೆ DK ಶಿವಕುಮಾರ್ ಅವರು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಇದರ ನಡುವೆ ಒಂದಿಷ್ಟು ಎಡವಟ್ಟುಗಳಾಗಿವೆ. ಇದನ್ನು ಯಾವ ರೀತಿ BJPಗೆ ಕೌಂಟರ್ ಮಾಡುವ ಮೂಲಕ ಮ್ಯಾನೇಜ್ ಮಾಡಲಿದೆ ರಾಜ್ಯ ಕೈಪಾಳಿಯ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.